ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ವ್ಲಾಗ್ ಚಾನಲ್ ಇವಾಗ ಒಂಥರ ಇನ್ಫಾರ್ಮೇಟಿವ್ ಚಾನಲ್ ಆಗೋಗ್ಬಿಟ್ಟಿದೆ. ಈ ಒಂದು ವಿಡಿಯೋ ಮಾಡೋದಕ್ಕೆ ಮುಖ್ಯ ಕಾರಣನೇ ಸೋಷಿಯಲ್ ಮೀಡಿಯಾ. ಮಹಾಕುಂಭದಲ್ಲಿ ಏನೇನೆಲ್ಲ ನಡೀತಾ ಇದೆ ಅಂತ ನಾವು ಕಣ್ಣಾರೆ ನೋಡ್ತಿರೋದ್ರಿಂದ ನಿಜವಾಗ್ಲೂ ಕೆಲವು ಸಂಗತಿಗಳು ನೋಡೋಕ್ಕೆ ಆಗ್ತಾ ಇಲ್ಲ, ಕೇಳೋಕ್ಕೂ ಆಗ್ತಾ ಇಲ್ಲ, ಹಿಂಗೆಲ್ಲ ನಡೀತಾ ಇದೆ ಅಂತ ಹೇಳ್ತಾ ಇದ್ದೀವಿ. ಎಲ್ರಿಗೂ ಗೊತ್ತು ಈ ವಿಷಯ. ಕಾಲು ತುಳಿತ ಆಗ್ತಾ ಇದೆ, ಸಾಯ್ತಾ ಇದ್ದಾರೆ, ಇಂಜುರಿ ಆಗ್ತಾ ಇದೆ. ಒಂದು ಹೇಳಬೇಕಂತ ಇಷ್ಟಪಡ್ತೀನಿ, ಈ ವಿಡಿಯೋನ ಆದಷ್ಟು ಜನಗಳಿಗೆ ಶೇರ್ ಮಾಡಿ, ಸೊ ದಟ್ ಅವರು ಅರ್ಥ ಮಾಡ್ಕೊಳ್ಳಿ ಏನು ಸಿಚುವೇಶನ್ ಅಂತ ಹೇಳಿ. ಇವಾಗ ಫೆಬ್ರವರಿ 3ನೇ ತಾರೀಕು ಬರ್ತಾ ಇದೆ. ಸೊ ಫೆಬ್ರವರಿ 3ನೇ ತಾರೀಕು ಕೂಡ ಒಂದು 10 ಕೋಟಿ ಮೇಲೆ ಜನಗಳು ಸೇರ್ತಾರೆ ಅನ್ನೋ ಒಂದು ಕ್ಯಾಲ್ಕುಲೇಷನ್ನು ಎಸ್ಟಿಮೇಷನ್ ಕೂಡ ಆಗಿದೆ. ಸೊ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಮಹಾಕುಂಭ ಇನ್ನೂ ಒಂದು 2-3 ತಿಂಗಳು ನಡೆಯುತ್ತೆ. ನೀವು ಹೋಗಿ ಅಲ್ಲಿ ಸ್ನಾನ ಮಾಡ್ಬೋದು. ಎಲ್ಲೋ ಒಂದು ದಿನಕ್ಕೋಸ್ಕರ ಅವತ್ತು ಅಮಾವಾಸ್ಯೆ ನಡೀತು ನಿನ್ನೆ. ಸೊ ಅಮಾವಾಸ್ಯೆ ದಿನ ನೋಡಿ ಎಲ್ಲರೂ ಅವತ್ತೇ ಸ್ನಾನ ಮಾಡಬೇಕಂತ ಹೋಗಿ 30-40 ಜನ ಸತ್ತೋಗ್ಬಿಟ್ಟಿದ್ದೀರಾ. ಇಲ್ಲೇ ಇದ್ದಿದ್ದಿದ್ರೆ ನಿಮ್ಮ ಪ್ರಾಣ ಆದರೂ ಉಳ್ಕೋತಾ ಇತ್ತು. ನಾನು ಹೇಳ್ತಾ ಇರೋದು, ನೀವು ಆ ಒಂದು ಸಂಗಮದಲ್ಲಿ ಸ್ನಾನ ಮಾಡೋದು ಯಾತಕ್ಕೆ? ನಮ್ಮ ಪಾಪ ಪುಣ್ಯಗಳನ್ನೆಲ್ಲ ತೊಳ್ಕೊಳ್ಲಿಕ್ಕೆ. ಹಾಗಾದರೆ ಸತ್ತಿರೋರೆಲ್ಲ ಪಾಪ ಮಾಡಿರೋರಾ? ದೇವ್ರು ನೋಡಬೇಕು ಅಂತ ಹೋಗಿ ಸತ್ತೋಗಿರೋರೆಲ್ಲ ಏನು ಹಂಗಂತಂದರೆ ಏನು ಹೇಳಬೇಕು? ನೋಡಿದ್ರೆ ಪ್ರಯಾಗ್ರಾಜಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್. ಅಲ್ಲಿಂದ ಇನ್ನೇನು ನಾರ್ತ್ಗೆ ಬಂದ್ಬಿಟ್ಟಿದೀವಲ್ಲ ಅಂತ ಹೇಳಿ ಅಯೋಧ್ಯೆಯಲ್ಲೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್. ಇನ್ನು ಸಂಗಮದಲ್ಲಿ ಸ್ನಾನ ಮಾಡಿದ್ರೆ ನಮಗೆ ಪುಣ್ಯ ಬಂದ್ಬಿಡುತ್ತೆ ಅಂತ ಹೇಳ್ತಾ ಇದ್ದೀರಲ್ಲ. ಸೊ ಅಲ್ಲಿ ಗಲೀಜು ನೋಡಿದ್ದೀರಾ ನೀವು, ಜನಗಳು ಹೋಗಿ ಎಷ್ಟು ಮಾಡಿದ್ದೀರಾ ಅಂತ ಹೇಳಿ. ಇಲ್ಲಿ ಯಾವುದೇ ರೀತಿಯ ಧಾರ್ಮಿಕ ಆಚರಣೆಗೆ ನಾನು ವಿರೋಧ ಮಾಡ್ತಾ ಇಲ್ಲ, ಆದರೆ ನಡೆದಂಥ ಘಟನೆಗಳನ್ನ ನಾನು ವಿವರಿಸ್ತಾ ಇದ್ದೀನಿ, ಸೊ ದಟ್ ನಿಮಗೂ ಕೂಡ ಅರ್ಥ ಆಗುತ್ತೆ. ದೇವ್ರು ನಾವು ಇಲ್ಲೇ ಕುತ್ಕೊಂಡು ಕೈ ಮುಗಿದ್ರೆ ನಮಗೇನು ಕೊಡೋದಿಲ್ವಾ? ಇವಾಗ ಈ ಯಾರ್ಯಾರು ಸತ್ತಿದ್ದೀರಾ ಅವ್ರ ಬಗ್ಗೆ ಮಾತಾಡೋಣ. ನೀವು ನಿಮ್ಮ ಮನೆಯಲ್ಲೇ ಇದ್ದಿದ್ದಿದ್ರೆ ನಿಮ್ಮ ಪ್ರಾಣ ಉಳ್ಕೊಳ್ಳೋದು ಆ್ಯಂಡ್ ಇನ್ನಷ್ಟು ಜನಗಳಿಗೆ ಒಳ್ಳೆ ಕೆಲಸ ಮಾಡ್ತಿದ್ರು, ಅಥವಾ ನಿಮ್ಮ ಫ್ಯಾಮಿಲಿಗೆ ಯೂಸ್ಫುಲ್ ಆಗೋದು, ಏನೋ ಒಂದಾಗೋದು. ಚಿಕ್ಕ ಹುಡುಗರು ಅನ್ನಂಗಿಲ್ಲ, ದೊಡ್ಡ ವಯಸ್ಸಾದವ್ರು ಅನ್ನಂಗಿಲ್ಲ, ಎಲ್ಲರೂ ಕೂಡ ಸಾಯ್ತಾ ಇದ್ದೀರಾ. ಯಾಕೆ ಬೇಕಿತ್ತು ನಿಮ್ಗೆ ಇದೆಲ್ಲ? ಆಮೇಲೆ ಕೆಲವ್ರಿಗೆಲ್ಲ ಏನದು ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತ ಕೇಳಿಸ್ಕೊತಾ ಇದ್ದೀನಿ. ಸುಸ್ತಾಗಿ ಬಿದ್ದೋಗ್ತಾ ಇದ್ದೀರಾ, ತಲೆ ಸುತ್ತಿ ಬಿದ್ದೋಗ್ತಾ ಇದ್ದೀರಾ. ಇನ್ನು ವಯಸ್ಸಾದವರೆಲ್ಲ ಸಿಕ್ಕಾಪಟ್ಟೆ ಏನದು ಆ ನುಗ್ಗಲಲ್ಲಿ ಅಲ್ಲೇ ಸಿಲ್ಕೊಂಡು ಕೆಳಗಡೆ ಬಿದ್ದೋಗ್ತಿದ್ದೀರಾ. ನಿಮಗೆ ಗೊತ್ತಲ್ವ ನಿಮ್ಗೆ ಆಗಲ್ಲ ಅಂತ. ಇಲ್ಲಿಂದ ಇಲ್ಲಿಗೆ ಹೋಗುವಂತ ಅಂದ್ರೆ ಆಗಲ್ಲ ಅನ್ನೋರು ನಾನು ಸ್ನಾನ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಅಲ್ಲೋಗಿ ಸಾಯೋದು ಎಷ್ಟು ಇದು. ಮಕ್ಕಳುಗಳು ಕಳೆದೋಗ್ತಾ ಇದ್ದಾರೆ. ಇನ್ನು ನಾಗ ಸಂತರು ಅಲ್ಲಿ ಇರ್ತಾರೆ, ಅವರ ಒಂದು ಆಶೀರ್ವಾದ ಪಡಿಬೇಕು ಅನ್ನೋದು ನಿಜವಾಗ್ಲೂ ಯಾರ್ಯಾರೆಲ್ಲ ಒಳ್ಳೆ ಸಂತರು ಇದ್ದೀರಾ ಅವ್ರಿಗೆಲ್ಲ ಕೋಟಿ ಕೋಟಿ ನಮಸ್ಕಾರ. ಆದರೆ ಈ ಡೋಂಗಿ ಬಾಬಾಗಳು ಏನಿದಾರಲ್ವ ಅಲ್ಲಿ ನಿಜವಾಗ್ಲೂ ನನಗೆ ನೋಡೋಕ್ಕಾಗಲಿಲ್ಲ ಯಾರು ಒಳ್ಳೆಯವರು ಏನು ಕೆಟ್ಟವರು ಅಂತ. ಅದ್ಯಾವುದೋ ಒಂದು ಬಾಬಾ ಕೈ ಎತ್ಕೊಂಡು ಅವರು ಏನು ಸಿಕ್ಕಿದವ್ರಿಗೆಲ್ಲ ಹೊಡೆಯೋದು, ಅದ್ರ ವಿಷಯ ಬಿಟ್ಟಾಕಿ. ಇನ್ನೊಂದು ಘಟನೆ ನೋಡಿದ್ದು ನಾನು, ಮಹಾಕುಂಭ ಸಂಗಮದಲ್ಲಿ ಒಂದು ಹೆಣ್ಮಗಳು ಸ್ನಾನ ಮಾಡಿ ಡ್ರೆಸ್ ಚೇಂಜ್ ಮಾಡಬೇಕಾದ್ರೆ ಹೋಗಿ ಬಾಬಾ ಫೋಟೋ ವಿಡಿಯೋ ರೆಕಾರ್ಡ್ ಮಾಡಿರೋದು. ಸೊ ಇವರೆಲ್ಲ ಏನು ಹಾಗಾದರೆ? ಇವರೆಲ್ಲ ಇವಾಗ ಸಾಧು ಸಂತರು ಅಂತಂದರೆ ಪ್ರಪಂಚದ ಒಂದು ಅಪ್ಡೇಟೆಡ್ ವರ್ಷನೇ ಗೊತ್ತಿಲ್ಲದವರು. ಅವ್ರ ಹತ್ರ ಮೊಬೈಲ್ ಇದೆ, ಅವ್ರಿಗೆಲ್ಲ ವಿಚಾರಗಳು ಗೊತ್ತು. ಒಂದು ಹೆಣ್ಮಗಳು ಬಟ್ಟೆ ಬಿಚ್ಚಾಗ್ತಿದ್ದಾಳೆ ಅಂತ ಅಂದರೆ ಹೋಗಿ ವಿಡಿಯೋ ಮಾಡೋಕ್ಕೆ ಗೊತ್ತಿದೆ ಅವ್ರಿಗೆ. ಅವರೇ ಬಟ್ಟೆ ಬಿಚ್ಕೊಂಡು ಓಡಾಡ್ತಾ ಇದ್ದಾರೆ, ಅವ್ರನ್ನ ನೋಡೋಕ್ಕಾಗ್ತಾ ಇಲ್ಲ. ಅದು ಸೆಕೆಂಡ್ರಿ. ಒಂದು ಏನೂ ಬೇಡ, ಲೋಕೋದ್ಧಾರಕ್ಕಾಗಿ ನಾವು ಮಾಡೋವಂಥ ಮೆಡಿಟೇಷನ್ನು ಒಳ್ಳೇದಾಗಲಿ ಅಂತ ಏನು ಮಾಡ್ತಾರಲ್ವ ಅಂಥವರು ಹೆಣ್ಣಿನ ವ್ಯಾಮೋಹ ಯಾಕೆ? ಈ ಥರದವ್ರನ್ನ ನೋಡೋಕೆ ನೀವು ಯಾಕೆ ಹೋಗ್ತಾ ಇದ್ದೀರಾ ಜನ? ಹೌದು, ಪುಣ್ಯ ಸ್ಥಳ ಅದು. ಏನು ನಮ್ಮ ವಿಷ್ಣು ಹಾಗೆ ಶಿವನ ಒಂದು ಕಾಲದಲ್ಲಿ ಏನು ಆ ಒಂದು ಘಟನೆ ನಡೀತು ಆ ಕುಂಭಮೇಳದಲ್ಲಿ, ಆ ಒಂದು ಪುಣ್ಯಸ್ಥಳ ಅವಾಗಲೇ ಪುಣ್ಯಸ್ಥಳ ಅಂತ ಅವರು ಘೋಷಣೆ ಮಾಡಾದ್ಮೇಲೆ ಯಾವತ್ತಿದ್ರೂ ಅದು ಪುಣ್ಯಸ್ಥಳನೇ ಆಗಿರುತ್ತೆ. ಇಲ್ಲಿಂದ ಹೋಗಿ ಸಂಗಮದಲ್ಲಿ ನಮ್ಮ ಪಾಪ ಪುಣ್ಯ ರೋಗ ಎಲ್ಲ ಕಳ್ಕೊಂಡು ಬರ್ತೀವಿ ಅಂತ ಹೋದವರು ಸಾಯ್ತಾ ಇದ್ದೀರಾ. ಅಲ್ಲೆಲ್ಲ ಹೇಸಿಗೆ ಮಾಡ್ತಾ ಇದ್ದಾರೆ. ದಡದಲ್ಲೆಲ್ಲ ಎಷ್ಟು ಗಲೀಜಿದೆ ನೋಡಿದ್ರೆ ನಮಗೆ. ಬೇರೆ ಬೇರೆ ಕಡೆ ಎಲ್ಲ ಕ್ಲೀನಾಗಿದೆ ಅಂತ ನ್ಯೂಸ್ ಬರ್ತಾ ಇದೆ, ಬಟ್ ಕೆಲವು ಕಡೆ ಅಲ್ಲೇ ಹೋಗ್ತಾ ಇದ್ದೀರಾ. ಈ ಸಾಧು ಸಂತರೆಲ್ಲ ಏನಿದ್ದಾರೆ ಅವರೆಲ್ಲ ತಿಂಗಳಾನ್ಗಟ್ಲೆ ಅಲ್ಲೇ ಇರೋರು ಹೇಗೆ ಮೇಂಟೈನ್ ಮಾಡ್ಕೋತಾರೆ ಅವರ ಒಂದು ಜೀವನನ ಅಂತ ನೋಡಿದ್ದೀರಾ? ಇಲ್ಲಿ ಯಾವುದೇ, ನಾನು ತಿರ್ಗಾ ಹೇಳ್ತಾ ಇದ್ದೀನಿ, ಯಾರನ್ನೂ ವಿರೋಧಿಸ್ತಾ ಇಲ್ಲ ನಾನು, ಯಾರನ್ನೂ ಹಿಂಗೆ ಮಾಡಬೇಡಿ, ಇಲ್ಗೋಗ್ಬಿಡಿ ಅಲ್ಗೋಗ್ಬಿಡಿ ಅಂತ ಹೇಳ್ತಾ ಇಲ್ಲ ನಾನು.
ನಿಮ್ಮ ಇಷ್ಟ ಅದು. ಬಟ್ ಸ್ವಲ್ಪ ಸಿಚುಯೇಷನ್ನ ಅರ್ಥ ಮಾಡ್ಕೊಳ್ಳಿ. ಇವತ್ತೇ ಹೋಗಿ ಸ್ನಾನ ಮಾಡಬೇಕು, ಫೆಬ್ರವರಿ 3 ಬರ್ತಾ ಇದೆ, ಇನ್ನು ಶಿವರಾತ್ರಿ ಈ ಥರ ದಿನಗಳೆಲ್ಲ ಬರ್ತದೆ, ಮತ್ತೆ ಸಾವುಗಳಾಗೋದು ಬೇಡ, ಈ ಒಂದು ಸಿಚುಯೇಷನ್ಗಳಾಗೋದು ಬೇಡ. ತುಂಬ ಬೇಜಾರಾಗ್ತಾ ಇದೆ. ಸಾಧು ಸಂತರೆಲ್ಲ ಹೊಡಿತಾ ಇದ್ದೀರ ಜನಗಳಿಗೆ, ಆ್ಯಂಡ್ ಅದರಿಂದ ನ್ಯೂಸ್ ಹಾಗೆ ವ್ಲಾಗರ್ಸ್ ಹಾಗೆ ಯೂಟ್ಯೂಬರ್ಸ್ ಇವರೆಲ್ಲ ಏನು ಯೂಸ್ಫುಲ್ ಮಾಡ್ಕೊತಾ ಇದ್ದಾರೆ ಅವರ ಒಂದು ಲೈಕ್ಸ್ ವ್ಯೂಸ್ಗೋಸ್ಕರ. ಅವ್ರನ್ನ ಹೋಗಿ ಅವ್ರನ್ನ ತೋರಿಸೋದು. ಇನ್ನು ಮೊನಾಲಿಸಾ ಅವ್ರನ್ನ ಫೇಮಸ್ ಮಾಡಿದ್ರಿ. ಇದೆಲ್ಲ ನೋಡ್ತಾ ಇದ್ರೆ ಕಲಿಯುಗದಲ್ಲಿ ಬೆಳೆದಿರುವಂಥ ನಮಗೆ ಈ ನದಿಯಲ್ಲಿ ಸಂಗಮದಲ್ಲಿ ಸ್ನಾನ ಮಾಡಿದ್ರೆ ಪುಣ್ಯ ಬರುತ್ತೆ ಅಂತ ನಂಬೋಷ್ಟು ಮೂರ್ಖರ ಅಂತ ಅನಿಸುತ್ತೆ. ಹೌದು, ಪಾಪಗಳು ಮಾಡಿದ್ದೀವಿ, ಎಲ್ಲರೂ ಮಾಡ್ತೀವಿ. ಹಂಗಂತ ಹೇಳಿಬಿಟ್ಟು ನೀವು ಸಂಗಮದಲ್ಲಿ ಸ್ನಾನ ಮಾಡಿ ಬಂದ ಮೇಲೆ ಪಾಪಗಳನ್ನ ಮಾಡೋದೇ ಇಲ್ಲ ಅಂತ ಏನೂ ಇಲ್ಲ ಅಲ್ವಾ. 4 ಜನಕ್ಕೆ ಒಳ್ಳೇದು ಮಾಡಿದ್ರೆ ಅದೇ ಪುಣ್ಯ. ನೀವು ಹೋಗಿ ನೀರಲ್ಲಿ ಸ್ನಾನ ಮಾಡಿದ ತಕ್ಷಣ ನಿಮ್ಮ ಮನಸ್ಸಲ್ಲಿರೋ ಅಂಥ ಒಂದು ಪಾಪ ಹೋಗೋದಿಲ್ಲ. ಆ ಥರ ಹೋಗ್ತಿದ್ದು ಆಗಿನ ಕಾಲದಲ್ಲಿ ಇತ್ತು, ಆದರೆ ಈಗಿನ ಕಾಲದಲ್ಲಿ ಇಲ್ಲ. ನಾವೆಲ್ಲ ಈ ಒಂದು ವಾತಾವರಣಕ್ಕೆ ಸೆಟ್ಟಾಗಿ ಹೋಗ್ಬಿಟ್ಟಿದ್ದೀವಿ. ಏನೋ ಪಾಪ ಮಾಡಲಿ ಪುಣ್ಯ ಮಾಡಲಿ ನಮ್ಮ ಟೈಮ್ ಬಂದಾಗ ನಾವು ಹೋಗಲೇಬೇಕು. ಈಗ ದೇವ್ರನ್ನ ನೋಡ್ತೀವಿ ಅಂತ ಹೋದವರೆಲ್ಲ ಅಲ್ಲೇ ಸತ್ತೋದ್ರು. ಎಷ್ಟು ಜನ ಏನು ಕತೆ ಅದನ್ನು ನೋಡೋಕ್ಕಾಗ್ತಾ ಇಲ್ಲ. ಇನ್ನು ಈ ಬಾಬಾಗಳು, ಈ ಡೋಂಗಿ ಬಾಬಾಗಳ ಕತೆ, ಆ ಒಂದು ಸಾಯೋರ ಕತೆ, ಇದನ್ನೆಲ್ಲ ನೋಡ್ತಾ ಇದ್ರೆ ಅಲ್ಲಿ ಪುಣ್ಯ ಕೆಲಸ ಏನಾಗ್ತಾ ಇದೆ ಅದೆಲ್ಲ ಎತ್ತಿ ತೋರಿಸ್ದಂಗಿಲ್ಲ. ಇಲ್ಲಿ ಬಂದೆಲ್ಲ ಸಾಯಿರಿ ಅನ್ನೋ ಥರ ಕಲಿಯುಗದಲ್ಲಿ ಪಾಪ್ಯುಲೇಷನ್ನ ಕಮ್ಮಿ ಮಾಡೋಕ್ಕೆ ದೇವರು ಒಂದು ಸೃಷ್ಟಿ ಮಾಡಿದ ಒಂದು ಕಾಲ ಅನ್ನೋ ಥರ ಇದೆ ಇವಾಗ. ದಯವಿಟ್ಟು ಎಲ್ಲ ಕಡೆ ರೆಡ್ ಅಲರ್ಟ್ ಆಗಿದೆ. ಅಲ್ಲಿ ಯಾರು ಹೋಗಬೇಡಿ. ಇವತ್ತೇ ಸ್ನಾನ ಮಾಡಬೇಕು, ಹಿಂಗೆ ಮಾಡಬೇಕು, ನಾವು ಹಂಗೆ ಮಾಡಬೇಕು ಅಂತ ಫೆಬ್ರವರಿ 3ನೇ ತಾರೀಕು ಅಷ್ಟೇ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಅದು ಬಿಟ್ಟು ನೆಕ್ಸ್ಟ್ ಹೋಗಿ ಪರವಾಗಿಲ್ಲ, ದೇವ್ರು ಒಳ್ಳೇದು ಮಾಡ್ತಾನೆ ಎಲ್ಲರಿಗೂ ಕೂಡ. ನಾವು ಮಾಡುವಂಥ ಪಾಪ ಪುಣ್ಯ ನಮ್ಮ ಬೆನ್ನಿಂದನೇ ಇರುತ್ತೆ. ನದಿಯಲ್ಲಿ ಸ್ನಾನ ಮಾಡಿದ ತಕ್ಷಣ ಹೋಗಲ್ಲ. ಆ ಥರ ಸ್ನಾನ ಮಾಡಿ ಹೋಗೋದಾಗಿದ್ದರೆ ನಾವು ಮನುಷ್ಯರಾಗಬಾರ್ದಾಗಿತ್ತು. ತುಂಬ ಅಂದರೆ ತುಂಬ ಘಟನೆಗಳನ್ನ ನಿಮ್ಗಳ ಜೊತೆ ನಾನು ಶೇರ್ ಮಾಡಬೇಕಂತ ಅಂದ್ಕೊಂಡೆ. ಬಟ್ ಒಂದು ಕಡೆ ಭಯ ಏನು ಅಂತಂದರೆ ನಾನು ಹೇಳೋದನ್ನ ಯಾರು ಹೇಗೆ ತಗೋತಿರೋ ಅಂತ ಹೇಳಿಬಿಟ್ಟು. ಸೊ ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ, ಸಿಕ್ಕಾಪಟ್ಟೆ ರಶ್ ಇದೆ, ಒಂದು ಹೋಗಬೇಡಿ, ಆ ಥರ ಪಡಬೇಡಿ, ಎಲ್ಲರಿಗೂ ಅವಕಾಶ ಸಿಗಲಿ. ಹಾಗೆ ಎಲ್ಲೋ ಒಂದು ಕಡೆ ಪಾಪ ಕಳ್ಕೊತೀವಿ ಅಂತ ಹೇಳಿ ನೀವೇ ಕಳೆದೋಗ್ಬೇಡಿ. ಆ್ಯಂಡ್ ದೇವ್ರು ನಮ್ಮ ಜೊತೆಗೆ ಇರ್ತಾನೆ. ನೀವು ನಿಯರ್ ಬೈ ಏನು ಶಿವನ ಒಂದು ದೇವಸ್ಥಾನ ಇದೆಯೋ ಅಲ್ಲಿಗೆ ಹೋಗಿ, ವಿಷ್ಣು ದೇವಸ್ಥಾನ ಇದೆಯಾ ಅಲ್ಲಿಗೆ ಹೋಗಿ, ಹಾಗೆ ಕೈ ಮುಗಿರಿ. ನಮ್ಮ ಕೈಲಿ ಬರೋಕ್ಕಾಗಲಿಲ್ಲಪ್ಪ, ಕ್ಯಾನ್ಸಲ್ ಮಾಡ್ಕೊಂಡ್ವಪ್ಪ, ಬರುವಂಥ ಒಂದು ಪ್ಲ್ಯಾನ್ನ ತಪ್ಪೆಲ್ಲ ನೀನು ಹೊಟ್ಟೆಲಿ ಇಟ್ಕೊ ಅಂತ ಹೇಳಿ ಒಂದು ದೇವ್ರಿಗೆ ಒಂದು ಪೂಜೆನೇ ಮಾಡಿಸ್ಬಿಡಿ. ಒಂದು 5,000 ಕೊಟ್ಟೇನೆ ಪೂಜೆ ಮಾಡಿಸ್ಬಿಡಿ. ನೀವು ಹೋದ್ರೆ ಒಂದು 30,000-40,000 ಖರ್ಚಾಗುತ್ತೆ. ಇಲ್ಲಿಂದನೇ ಒಂದು 5,000 ಕೊಟ್ಟು ಆರಾಮಾಗಿ ನೆಮ್ಮದಿಯಿಂದ ಪೂಜೆ ಮಾಡಿಸಿ, ಅದನ್ನೇ ದೇವರು ಸಂತೃಪ್ತಿಯಾಗಿ ತಗೊಳುತ್ತೆ. ಅದ್ರ ಬದಲು ಅಲ್ಲಿರೋ ನೀರನ್ನ ಗಲೀಜು ಮಾಡಿಕೊಂಡು, ಆ ಗಲೀಜಲ್ಲಿ ನೀವು ಸ್ನಾನ ಮಾಡಿಕೊಂಡು ದೇವ್ರಿಗೆ ಕೈ ಮುಗಿದ್ರೆ ನಿಜವಾಗ್ಲೂ ಅದು ನೋಡೋರಿಗೆ ಸಿಕ್ಕಾಪಟ್ಟೆ ಒಂಥರ ಆಗ್ತಾಯಿದೆ. ನಮಗೆಲ್ಲ ಒಂದು ಮಾದರಿ ಆಗಿರಬೇಕು ಪ್ರತಿಯೊಂದು ಸಿಚುಯೇಷನ್ನು ನಮ್ಮ ಒಂದು ಭಾರತದಲ್ಲಿ ನಡೆಯೋದು. ಈಗಾಗಲೇ ಒಂದು ರೆಕಾರ್ಡ್ ಬ್ರೇಕ್ ಮಾಡಿದೆ. ಇನ್ನೊಂದು ರೆಕಾರ್ಡ್ ಬ್ರೇಕ್ ಮಾಡಿಸ್ಬೇಡಿ, ಸತ್ರು ಎಲ್ಲ ಇದಕ್ಕೆ ಹೋಗಿ ಅಂತೆಲ್ಲ ಆಲ್ರೆಡಿ ಆಡ್ಕೊಂಡು ನಗ್ತಿದ್ದಾರೆ. ಸೊ ಈ ಥರ ಸಿಚುಯೇಷನ್ ಆಗೋದು ಬೇಡ ಅಂತ ಅನ್ಕೊತೀನಿ. ಸ್ವಲ್ಪ ಜನಕ್ಕಾದರೂ ಉಪಯೋಗ ಆಗಿದ್ರೆ ಅಷ್ಟೇ ಸಾಕು ನನಗೆ. ಸೊ ಯಾರಾದರೂ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ನಿಮ್ಮ ಮಾತನ್ನೇ ಕೇಳ್ದಿಲ್ದವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಏನು ಅನಿಸ್ತು ನಿಮಗೆ, ನಾನು ಹೇಳಿದ್ದು ಕರೆಕ್ಟಾ ಅಥವಾ ತಪ್ಪಾ ಅಂತ ಹೇಳಿ ಕಾಮೆಂಟ್ನ ಕೂಡ ಮಾಡಿ. ಐ ವಿಲ್ ಅಕ್ಸೆಪ್ಟ್ ಇಟ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.